RCB ಗೆದ್ಮೇಲೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗೇ ಒಂಥರ ನೆಕ್ಸ್ಟ್ ಲೆವೆಲ್, ಒಂಥರ ಒಳ್ಳೆ ಒಂದು ಮೂಡ್ ನಿಂದ ಎದ್ದಾಗ ಪಾಸಿಟಿವಿಟಿ ಹರಡ್ತೀವಿ ಸುತ್ತಮುತ್ತ ಇರುವಂತ ಜನರಿಗೂ ಕೂಡ. ಎಂತ ಒಂದು ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಸರ್. ಡಿಫೆಂಡಿಂಗ್ ಚಾಂಪಿಯನ್ಸ್ ತರ ಆಡಿದ್ರು. 4th ವಿನ್ ಆಡಿರುವಂತ 5 ಪಂದ್ಯದಲ್ಲಿ ಅಟ್ ಹೋಮ್, ಅನ್ಬಿಲೀವಬಲ್ ರೆಕಾರ್ಡ್. ಚಿನ್ನಸ್ವಾಮಿ ಒಂಥರ ಫೋರ್ಟ್ರೆಸ್ ತರ ಆಗಿತ್ತು ಈ ಒಂದು ಆವೃತ್ತಿಯಲ್ಲಿ. ಟಾಸ್ ಗೆದ್ರು, ಅದಾದ್ಮೇಲಿಂದ RCB ಅಲ್ಟಿಮೇಟ್ ಆಗಿ ಈ ಒಂದು ಪಂದ್ಯವನ್ನ ಗೆದ್ದಿದ್ದು. ಹೈಯೆಸ್ಟ್ ಎವರ್ ರನ್ ಚೇಸ್ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಧೂಳೆಪ್ಸಿದ್ರು. ಅಬ್ಸಲ್ಯೂಟ್ಲಿ ಏನ್ ಬೇಕಿತ್ತು ಒಂದು RCB ಅಭಿಮಾನಿಗಳಿಗೆ, ಫ್ಯಾನ್ಸ್ಗೆ ಕಡೆಯ ಪಂದ್ಯ ಈ ಒಂದು ಲೀಗ್ ಅಲ್ಲಿ. ಇದಾದ್ಮೇಲೆ 2 ಮ್ಯಾಚ್ ಬಂದು ಹೋಮ್ ಗ್ರೌಂಡ್ ಆಗಿ ರಾಯ್ಪುರ್ ಅಲ್ಲಿ ಆಡ್ತಾರೆ RCB. ಸೊ ಒಂದು ಫಿಟ್ಟಿಂಗ್ ಫೇರ್ವೆಲ್ ಅಂತ ಹೇಳ್ಬೋದು. ವಾಪಸ್ ಬರ್ತಾರೇನೋ ಕ್ವಾಲಿಫೈಯರ್ 1 ಆಡಕ್ ತಿರ್ಗಾ RCB ಅವರು ಚಿನ್ನಸ್ವಾಮಿಲೆ. ಅದಕ್ಕೂ ನಾವು ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ. ಅಂಡ್ ಐಸಿಂಗ್ ಆನ್ ದ ಕೇಕ್ ಅಂತೀವಿ, 50ನೇ ವಿಕ್ಟ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCBಗೆ. ಸೊ ಸಣ್ಣ ಒಂದು ಲ್ಯಾಂಡ್ ಮಾರ್ಕ್, ಈ ಮೈಲ್ ಸ್ಟೋನ್ಸ್ ಅಚೀವ್ ಮಾಡುವಾಗ ಹನಿ ಕೂಡಿದ್ರೆ ಹಳ್ಳ ಅನ್ನೋ ತರ ಎಷ್ಟು ಈ ಫ್ರಾಂಚೈಸಿ ಶುರು ಆದಾಗಿಂದ ಎಷ್ಟು ದೂರ ಬಂದಿದ್ದಾರೆ. ಒಂದೇ ಟೈಟ್ಲ್ ಇರ್ಬೋದು ಅಷ್ಟೇ, ಬಟ್ ಬೆಳವಣಿಗೆ ಯಾವ ತರ ಇದ್ದಿದೆ, ಆ ಫ್ಯಾನ್ ಬೇಸ್ ಏನಕ್ಕೆ ಇನ್ಕ್ರೀಸ್ ಆಗಿರೋದು, ಏನಕ್ಕೆ ಈ ತರ ಒಂದು ಫ್ರೆಂಡ್ಸಿ ಫ್ಯಾನ್ ಫಾಲೋವರ್ಸ್ ಅನ್ನೋ ತರ ಅಂತ ಹೇಳಿದಾಗೆ ಕ್ಲಿನಿಕಲ್ ಪರ್ಫಾರ್ಮೆನ್ಸ್, ಯಾವುದೇ ಒಂದು ಹುಳುಕು ಕಂಡು ಬರ್ಲಿಲ್ಲ.